ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿರುವಂತಹ ಬಿಜೆಪಿಗೆ ಸಮರ್ಥವಾದಂತಹ ನಾಯಕತ್ವ ಇಲ್ಲ. ಬಿಜೆಪಿ ಒಳಗೊಳಗೆ ಒಂದಷ್ಟು ಗೊಂದಲಗಳಿದ್ದೆ. ನಾಯಕತ್ವ ವಿಚಾರದಲ್ಲಿ ಇವರಿಗೆ ಅಸಮಾಧಾನಗಳಿದ್ದಾವೆ. ಅವರದೊಂದು ಬಣ, ಇವರದೊಂದು ಬಣ. BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಸರಿಯಾದಂಥ ರೀತಿಯಲ್ಲಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇಲ್ವಾ? ಇದೆಲ್ಲವೂ ಕೂಡ ಬೇಕಾದಷ್ಟು ಪ್ರಶ್ನೆಗಳ ಮಧ್ಯೆ ಇತ್ತೀಚೆಗೆ ನಡೆದಂತಹ ಪರಿಷತ್ ಚುನಾವಣೆ ಫಲಿತಾಂಶ ಒಂದು ರೀತಿಯಲ್ಲಿ ಆಘಾತವನ್ನು ಎದುರುಗೊಂಡಿರುವಂಥದ್ದು ಬಿಜೆಪಿ ಮತ್ತು JDSಗೆ, ಪ್ರಮುಖವಾಗಿ ದೋಸ್ತಿಯಲ್ಲಿರುವಂತಹ ಪ್ರತಿಪಕ್ಷ ಸ್ಥಾನದಲ್ಲಿ ಕೂತಿರುವಂತಹ ಬಿಜೆಪಿ ಮತ್ತು JDSಗೆ. ಅಂದರೆ ಬಿಜೆಪಿ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ತಾನು ಹಾಕಿದಂತಹ ಇಬ್ಬರು ಅಭ್ಯರ್ಥಿಗಳೇನೋ ಗೆದ್ದಿದ್ದಾರೆ ಸಂಹೌ. ಬಟ್ ಅಟ್ ದ ಸೇಮ್ ಟೈಮ್ ಬಿಜೆಪಿ 4 ಶಾಸಕರುಗಳು ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ಅಡ್ಡ ಮತದಾನವನ್ನು ಮಾಡಿದ್ದಾರೆ. ಹೀಗಾಗಿ ಈಗ ಪರಾಮರ್ಶೆಯ ಲೆಕ್ಕಾಚಾರದಲ್ಲಿ ಬಿಜೆಪಿ ಪಕ್ಷ ಇದೆ. ಬಿಜೆಪಿ ಹೈಕಮಾಂಡ್ ಕೂಡ ಒಂದು ವರದಿಯನ್ನು ಕೇಳಿರುವಂಥದ್ದು. ಯಾಕಾಗಿ ಅಡ್ಡ ಮತದಾನ ಆಯಿತು, ಯಾರು ಅಡ್ಡ ಮತದಾನ ಮಾಡಿದ್ರು, ಇದನ್ನ ಬಗೆಹರಿಸಿಕೊಳ್ಳುವಂತಹ, ಪರಾಮರ್ಶೆ ಮಾಡಿಕೊಳ್ಳುವಂತಹ ಕೆಲಸವನ್ನು ನೀವು ಮಾಡಿಕೊಳ್ಬೇಕು ಅಂತ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಸ್ಪಷ್ಟವಾದಂಥ ಸಂದೇಶವನ್ನು ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ. ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಬಿಜೆಪಿ ಸಮರ್ಥವಾಗಿ ಸ್ಟ್ರಾಂಗ್ ಆಗಿ ಇಲ್ಲ ಅನ್ನುವಂಥದ್ದಂತೂ ಬಹಳ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಆಡಳಿತ ಪಕ್ಷವನ್ನು ಕಟ್ಟಿಹಾಕುವಂತಹ ಕೆಲಸವನ್ನು ಸಮರ್ಥವಾಗಿ ಬಿಜೆಪಿ ಮಾಡ್ತಾ ಇಲ್ಲ. ಒಂದು ಕಡೆ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಇದ್ದಾರೆ, ಮತ್ತೊಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಇದ್ದಾರೆ. BY ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರ ನಡುವೆ ಏನೂ ಸರಿಗಿಲ್ಲ, ಮುಸುಕಿನ ಗುದ್ದಾಟಗಳು ನಡೀತಾ ಇದೆ. ಇವರಿಬ್ಬರ ಮಧ್ಯೆ ಅಸಮಾಧಾನ ಅನ್ನುವಂಥ ಚರ್ಚೆ ಒಂದು ಕಡೆ ಆದರೆ, BY ವಿಜಯೇಂದ್ರ ಅವರ ಈ ಒಂದು ರಾಜ್ಯಾಧ್ಯಕ್ಷ ಸಾರಥಿ ಏನಿದ್ದಾರಲ್ಲ, ಅವರನ್ನೇ ತುಂಬ ಜನ ಒಪ್ತಾ ಇಲ್ಲ. ಅಂದರೆ ಬಿಜೆಪಿ ಮಧ್ಯೆಯೇ ಒಳಗೊಳಗೆಯೇ ಅವರವರ ಶಾಸಕರುಗಳಿಗೇನೆ ರಾಜ್ಯಾಧ್ಯಕ್ಷರ ಮೇಲೆ ಅಸಮಾಧಾನ ಇದೆ. ಅಂದರೆ ಒಂದು ರೀತಿಯಲ್ಲಿ ಕುಟುಂಬ ರಾಜಕಾರಣ ಅನ್ನುವಂಥದ್ದು ಒಂದು ಕಡೆ ಆದರೆ, ಇವರು ಮಾಡಿದ್ದೇ ಮಾಡ್ತಾರೆ, ಅವ್ರಿಗೆ ಸರಿ ಅನಿಸಿದ್ದೇ ಮಾಡ್ತಾರೆ, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡಲ್ಲ, ಈ ಥರದ ಒಂದು ಆರೋಪ BY ವಿಜಯೇಂದ್ರ ಮೇಲೆ ಇದೆ. ಇದೇ ವಿಚಾರವನ್ನು ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿ ಬಾರಿಯೂ ಕೂಡ ತಂದೆ ಮಗ ಅಂದರೆ ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ವಿಚಾರದಲ್ಲಿ ಅಸಮಾಧಾನವನ್ನು ನೇರವಾಗಿ ಹೊರಹಾಕ್ತಾ ಇದ್ರು. ಇದೇ ವಿಚಾರಕ್ಕಾಗಿ ಮತ್ತು ಇತ್ತೀಚೆಗೆ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗಿಬಿಡುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದು ಆಗತ್ತೋ ಆಗಲ್ವೋ ಅನ್ನುವಂಥ ಚರ್ಚೆಗಳ ಮಧ್ಯೆ ಈಗ ಈ ಒಂದು ಪರಿಷತ್ ಚುನಾವಣೆಯ ಫಲಿತಾಂಶವನ್ನು ನೋಡಿದಂಥ ನಂತರದಲ್ಲಿ ಈ ಬಿಜೆಪಿ ಹೈಕಮಾಂಡ್ BY ವಿಜಯೇಂದ್ರ ಅವರಿಗೆ ಬುಲಾವ್ ಕೊಟ್ಟಿದೆ. ಬಹುಶಃ ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬರಬಹುದು ಅನ್ನುವಂಥ ಚರ್ಚೆಗಳಾಗುತ್ತಾ ಇದೆ. ಈ ಮಧ್ಯೆ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅದನ್ನು ಈಗ ಕಂಡು ಹಿಡಿಯುವಂಥ ಕೆಲಸಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರಂತೆ BY ವಿಜಯೇಂದ್ರ ಅವರು ಮತ್ತು ಇಡೀ ಬಿಜೆಪಿ ಪಕ್ಷ. ಅಂದರೆ ಬಿಜೆಪಿಯ ಕೋರ್ ಕಮಿಟಿ ಮೀಟಿಂಗ್ ಈಗ ಧರ್ಮಸ್ಥಳದಲ್ಲಿ ಆಗ್ತಾ ಇದೆಯಂತೆ. ಶಾಸಕಾಂಗ ಪಕ್ಷದ ಸಭೆಯನ್ನು ಬಿಜೆಪಿ ಈಗ ಧರ್ಮಸ್ಥಳದಲ್ಲಿ ಮಾಡ್ತಾ ಇದೆ. ಧರ್ಮಸ್ಥಳದಲ್ಲಿ ಮಾಡಿ ಮಂಜುನಾಥ ಸ್ವಾಮಿಯ ಮುಂದೆ ಆಣೆ ಪ್ರಮಾಣಕ್ಕೆ ಹೋಗ್ತಾ ಇದ್ದಾರಂತೆ. ಅಂದರೆ ಎಲ್ಲ ಶಾಸಕರುಗಳು ಕೂಡ ಈಗ ಅಡ್ಡ ಮತದಾನ ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅನ್ನುವಂಥ ವಿಚಾರಕ್ಕೆ, ಅದರಲ್ಲಿ ಕಂಡು ಹಿಡ್ಕೊಳ್ಳುವಂಥ ವಿಚಾರಕ್ಕೆ ಈಗ ಧರ್ಮಸ್ಥಳದ ಶ್ರೀಮಂಜುನಾಥನ ಮುಂದೆ ಹೋಗಿ ಆಣೆ ಪ್ರಮಾಣವನ್ನು ಮಾಡಿ, ಆ ಆಣೆ ಪ್ರಮಾಣದ ಮುಖಾಂತರ ಈಗ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕಂಡು ಹಿಡ್ಕೊಳ್ಳೋದಕ್ಕೆ ಈಗ ಬಿಜೆಪಿ ಪಕ್ಷ ಮುಂದಾಗಿದೆ ಅಂತ. ಎಂಥ ಸ್ಥಿತಿ ನೋಡಿ ಬಿಜೆಪಿಗೆ. ಕೇಂದ್ರದಲ್ಲಿ ದೇಶವನ್ನು ಆಳ್ತಾ ಇರುವಂಥ ಪಕ್ಷ, ಕೇಂದ್ರದಲ್ಲಿ ಸಮರ್ಥವಾದಂಥ ನಾಯಕತ್ವ ಬಿಜೆಪಿಗೆ, ರಾಜ್ಯದಲ್ಲಿ ಲೀಡರ್ಸೇ ಗತಿ ಇಲ್ಲ. ಅಂಥ ಒಂದು ದುರವಸ್ಥೆಗೆ ಈ ಬಿಜೆಪಿ ಪಕ್ಷ ತಲುಪಿಟ್ಟಿರುವಂಥದ್ದು ಈ ಕರ್ನಾಟಕದಲ್ಲಿ. ತಾವೇ ಎಲ್ಲವನ್ನು ಹುಡುಕಿ ಮಾಡಿ ಕಂಡುಹಿಡ್ಕೊಳ್ಳೋದನ್ನು ಬಿಟ್ಟು ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಈಗಾಗಲೇ ಗೊತ್ತಿರುವಂಥದ್ದು, ಧರ್ಮಸ್ಥಳದ ಮೇಲೆ ಹಲವಾರು ವಿಚಾರಗಳು ಕಳಂಕ ತರುವಂಥ ಕೆಲಸಕ್ಕೆ ಬೇಕಾದಷ್ಟು ಆರೋಪಗಳು ಬಂದಿದ್ದಾಗಲೂ ಬಿಜೆಪಿ ನಾಯಕರುಗಳು ಧರ್ಮಸ್ಥಳ ಚಲೋ ಅನ್ನುವಂಥ ಯಾತ್ರೆಯನ್ನು ಮಾಡಿ ತಂಡೋಪತಂಡವಾಗಿ ಬಿಜೆಪಿಗೆ ಭೇಟಿಯನ್ನು ಕೊಟ್ಟು ಒಬ್ಬೊಬ್ಬರ ಒಂದು ಹೇಳಿಕೆಯನ್ನು ಕೊಟ್ಟು ನಗೆಪಾಟಲಿಗೆ ಈಡಾಗಿದ್ದರು ಬಿಜೆಪಿ ನಾಯಕರು. ಯಾಕಂದರೆ 2017ರಲ್ಲಿ ಸೌಜನ್ಯ ಹತ್ಯೆಯಾದಾಗ ಬಿಜೆಪಿ ಪಕ್ಷವೇ ಅಧಿಕಾರದಲ್ಲಿತ್ತು. ಇದೇ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಗೃಹ ಸಚಿವರಾಗಿದ್ದರು. ನನಗೆ ಪತ್ರವೇ ಬರಲಿಲ್ಲ, ಕಾಲೇ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ವೀರೇಂದ್ರ ಹೆಗ್ಗಡೆ ಅವರು ನಾನು ಮಾಡಿದ್ದೆ ಅಂತ ಹೇಳ್ತಾರೆ. ಈ ಗೊಂದಲದಲ್ಲಿ ಈ ಬಿಜೆಪಿ ಏನು ಈ ಒಂದು ಧರ್ಮಸ್ಥಳ ಚಲೋ ಅಂತ ಮಾಡಿತ್ತಲ್ಲ, ಆವಾಗೂ ಕೂಡ ನಗೆಪಾಟಲಿಗೆ ಈಡಾಗಿದ್ದರು. ಮತ್ತು ಸದನದಲ್ಲಿ ಮಾತಾಡ್ತಾ ಬೇರೆ ಏನೇನೆಲ್ಲ ಮಾತಾಡಿದ್ರು, ಮಧ್ಯಂತರ ವರದಿ ಕೇಳಿದ್ರು, SITದು, ಇದೆಲ್ಲದರ ಸಂದರ್ಭದಲ್ಲಿ ಬೇಕಾದಷ್ಟು ನಗಾಡಿದ್ರು ಜನ ಬಿಜೆಪಿಯನ್ನು ನೋಡಿ. ಈಗ ಮತ್ತೆ ಜಸ್ಟ್ ಬಿಕಾಸ್ ಆಫ್ MLC ಎಲೆಕ್ಷನ್ಸಲ್ಲಿ ಅಡ್ಡ ಮತದಾನ ಯಾರು ಮಾಡೋದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಶ್ರೀಮಂಜುನಾಥ ಸ್ವಾಮಿಯ ಮುಂದೆ ಇವರಿಗೆ ಆಣೆ ಪ್ರಮಾಣ ಮಾಡಿಸ್ತಾರಂತೆ. ಇದು ರಾಷ್ಟ್ರವನ್ನು ಆಳ್ತಾ ಇರುವಂತಹ ಬಿಜೆಪಿ ಪಕ್ಷ ರಾಜ್ಯದಲ್ಲಿರುವಂತಹ ಸ್ಥಿತಿ. ಇದಕ್ಕೆ ಏನು ಹೇಳಬೇಕು ಗೊತ್ತಿಲ್ಲ. ಇದಕ್ಕೆ ಎಷ್ಟು ಜನ ಶಾಸಕರು ಒಪ್ತಾರೆ, ಎಷ್ಟು ಜನ ಸುಳ್ಳು ಹೇಳ್ತಾರೆ, ಎಷ್ಟು ಜನ ಸತ್ಯ ಹೇಳ್ತಾರೆ, ಭಯ ಪಟ್ಟುಕೊಂಡು ಧಾರ್ಮಿಕ ನಂಬಿಕೆಗಳನ್ನು ಈಗ ರಾಜಕಾರಣದಲ್ಲಿ ತರ್ತಾ ಇದೆಯಲ್ಲ ಈ ಬಿಜೆಪಿ ಪಕ್ಷ, ಇದಕ್ಕೆ ನಾಚಿಕೆ ಆಗಬೇಕು ಅಂತ ಹೇಳ್ತಾ ನೋಡಬೇಕು ಬಿಜೆಪಿ ಇನ್ನೇನೆಲ್ಲ ಡ್ರಾಮಾಗಳನ್ನು ಧರ್ಮಸ್ಥಳದಲ್ಲಿ ಹೋಗಿ ಮಾಡುತ್ತೆ ಅನ್ನುವಂಥದ್ದನ್ನು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.